ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಹಿಂದಿನ ಕ್ಲಾಸ್ ಒಳಗೆ ಕಲ್ಕೊಂಡಿದ್ವಿ ಸಂಖ್ಯಾ ಪದ್ಧತಿ ಒಳಗ ಸಂಖ್ಯೆಯ ವಿಧಗಳ ಬಗ್ಗೆ ಕಲ್ಕೊಂಡಿದ್ವಿ. ಆ ಸಂಖ್ಯೆಯ ವಿಧಗಳೊಳಗ ಅಪ್ ಟು ಪರಿಪೂರ್ಣ ಸಂಖ್ಯೆಗಳ ಮಟ್ಟ ಕಲ್ಕೊಂಡಿದ್ವಿ. ಎಲ್ಲಿ ಮಟ್ಟ? ಪರಿಪೂರ್ಣ ಸಂಖ್ಯೆಗಳ ಮಟ್ಟ ಕಲ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ ಒಳಗ ಭಾಗಲಬ್ಧ ಸಂಖ್ಯೆಗಳಂದ್ರೆ ಏನ, ಅಭಾಗಲಬ್ಧ ಸಂಖ್ಯೆಗಳಂದ್ರೆ ಏನ, ಮತ್ತ ವಾಸ್ತವ ಸಂಖ್ಯೆಗಳಂದ್ರೆ ಏನ ಅಂತ ಇನ್ ಡೀಟೇಲ್ ಆಗಿ ಕಲ್ಕೊಂತ ಹೋಗೋಣ. ಫಸ್ಟ್ಗೆ ಭಾಗಲಬ್ಧ ಸಂಖ್ಯೆಗಳ ಭಾಗಲಬ್ಧ ಸಂಖ್ಯೆಗಳಂತಂದ್ರ ಪಿ ಭಾಗಿಸು ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ. ಇಲ್ಲಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರ್ಬೇಕ ಮತ್ತು ಕ್ಯೂ ಅನ್ನೋದ 0 ಆಗಿರ್ಬಾರ್ದ. ಛೇದದೊಳಗ 0 ಬರಬಾರ್ದ. ಡಿನಾಮಿನೇಟರ್ ಪ್ಲೇಸ್ ಒಳಗ 0 ಬರಬಾರ್ದ. ಕ್ಲಿಯರ್? ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಂತಂದ್ರ ಕೋ ಪ್ರೈಮ್ ನಂಬರ್ಸ್ ಆಗಿರ್ಬೇಕ. ಮತ್ತ 3/5 ಅಂತ ಉದಾಹರಣೆ ಕೊಟ್ಟೇವಿ, 2/5 ಅಂತ ಉದಾಹರಣೆ ಕೊಟ್ಟೇವಿ. 3/5 ಅಂತ ಉದಾಹರಣೆ ಯಾಕೆ ಕೊಟ್ಟೇನ್ರಿ ಗೊತ್ತೇನ್ರ? ಅಂದ್ರ ಛೇದದೊಳಗ 0 ಇಲ್ಲ, ಮತ್ತ 3 ಮತ್ತು 5 ಪೂರ್ಣಾಂಕಗಳ ಇಂಟೀಜರ್ಸ್ ಅಂಡ್ ಛೇದದೊಳಗ 5 ಅನ್ನೋದು 0 ಆಗಿಲ್ಲ. ಆದ್ರಿಂದ 3/5 ಒಂದ ಭಾಗಲಬ್ಧ ಸಂಖ್ಯೆ. ಹಂಗ 2/5 ಒಂದು ಭಾಗಲಬ್ಧ ಸಂಖ್ಯೆ. ಯಾಕ? ಛೇದದೊಳಗ 0 ಇಲ್ಲ, 2 ಮತ್ತು 5 ಪೂರ್ಣಾಂಕಗಳ ಛೇದದೊಳಗ 0 ಇಲ್ಲ. ಜೊತೆಗೆ 2 and 5 ಆರ್ ಕೋ ಪ್ರೈಮ್ ನಂಬರ್ಸ್, ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕ. ಕ್ಲಿಯರ್? ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನ? ಪಿ ಭಾಗಿಸು ಕ್ಯೂ ರೂಪದೊಳಗೆ ವ್ಯಕ್ತಪಡಿಸ್ಬೇಕ. ಪಿ ಮತ್ತು ಕ್ಯೂಗಳ ಪೂರ್ಣಾಂಕಗಳಾಗಿರ್ಬೇಕ, ಮತ್ತು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕ. ಜೊತೆಗೆ ಕ್ಯೂ ಅನ್ನೋದ 0 ಆಗಿರ್ಬಾರ್ದ. ನೆಕ್ಸ್ಟ್ ಇದ ಭಾಗಲಬ್ಧ ಸಂಖ್ಯೆ ಬಗ್ಗೆ ನಾವು 9th ಒಳಗೆ ಕಲ್ಕೊಂಡಿದ್ವಿ. 9th ಒಳಗೆ ಏನ್ ಕಲ್ಕೊಂಡಿದ್ವಿ? ದಶಮಾಂಶ ವಿಸ್ತರಣೆ ಅಂತ ಮಾಡಿದ್ವಿ. ದಶಮಾಂಶ ವಿಸ್ತರಣೆ ಅಂದ್ರೆ ಏನ ನೋಡ್ರಿ, ಒಂದು ಸಂಖ್ಯೆ 5 ಐತಿ, 5ನ್ನ 2ರಿಂದ ಭಾಗಿಸ್ತೇನೆ. 5ನ್ನ 2ರಿಂದ ಭಾಗಿಸಿದಾಗ 2 1 2, 2 2 4, ಎಷ್ಟು ಉಳಿತ? 1 ಉಳಿತ. ಪಾಯಿಂಟ್ ಕೊಟ್ಟರದ 10 ಆತ, 2 5 10. ಇದ್ರ ದಶಮಾಂಶ ವಿಸ್ತರಣೆ 2.5 ಅಂತ. ಕ್ಲಿಯರ್? ಹಂಗ 10/3ನ್ನ ಭಾಗಿಸೋಣ. 3 1 3, 3 3 9, ಪಾಯಿಂಟ್ ಕೊಡೋಣ. 1 ಉಳಿದೈತಿ, 10 ಆತ, 3 3 9. ಮತ್ 0 ಕೊಟ್ರೆ 10 ಆಗತ್ತ. 3 3 9, 3 3 9. ಇದೇ ರೀತಿ ಕಂಟಿನ್ಯೂ ಆಗೋಗುತ್ತ. ಯಾರು ದಶಮಾಂಶ ವಿಸ್ತರಣೆ ಬಂದಾವಿಲ್ಲಿ? ಇದು ಒಂದು ಭಾಗಲಬ್ಧ ಸಂಖ್ಯೆ, ಇದು ಒಂದು ಭಾಗಲಬ್ಧ ಸಂಖ್ಯೆ. ಯಾಕ? ಛೇದದೊಳಗ 0 ಇಲ್ಲ, ಛೇದದೊಳಗ 0 ಇಲ್ಲ, ಇಂಟೀಜರ್ಸ್ ಆಗ್ಯಾವ, ಸಹ ಅವಿಭಾಜ್ಯ ಸಂಖ್ಯೆಗಳಾಗ್ಯಾವ, ಕೋ ಪ್ರೈಮ್ ನಂಬರ್ಸ್ ಆಗ್ಯಾವ. ನೋಡ್ರಿ, ಇದರ ಆನ್ಸರ್ ಏನದ? 3.333333 ಕಂಟಿನ್ಯೂ ಬರತ್ತದ. ಅದರದ್ದು ಈ ದಶಮಾಂಶ ವಿಸ್ತರಣೆ ನಿಂತದ. ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ನೋಡ್ರಿ, ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆ, ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆ ಅಂತ್ಯಗೊಂಡಿದ್ದರೆ ಅಂತಂದ್ರೆ ಮುಂದೆ ಕಂಟಿನ್ಯೂ ಆಗಿಲ್ಲ, ನಿಂತಿರ್ಬೇಕ, ಅಂತ್ಯಗೊಂಡಿರ್ಬೇಕ, ಅಥವಾ ಅಂತ್ಯಗೊಳ್ಳದೆ ಆವರ್ತ ಆಗಿರ್ಬೇಕ. ನೋಡ್ರಿ, ನಿಂತಿರಬಾರ್ದ, ನಿಂತಿಲ್ಲ ಅಂತಂದ್ರು ವಾಪಸ್ 3 ಅನ್ನೋದ ವಾಪಸ್ ಬರ್ತಿರ್ಬೇಕ. ಕ್ಲಿಯರ್? ದಶಮಾಂಶ ವಿಸ್ತರಣೆ ಅನ್ನೋದ ನಿಂತಿರ್ಬೇಕ, ನಿಂತಿಲ್ಲ ಅಂದಾಗ ಪದೇ ಪದೇ ಬರ್ತಾ ಇರ್ಬೇಕು, ವಾಪಸ್ ಬರ್ತಾ ಇರ್ಬೇಕ. ಉದಾಹರಣೆ 0.1225 ಅಂತ ಉದಾಹರಣೆ ಕೊಟ್ಟನಿ. ಇದ್ರ ದಶಮಾಂಶ ವಿಸ್ತರಣೆ ನಿಂತೈತಿ. ಇದೊಂದು ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ 67.12365 ಇದ್ರ ದಶಮಾಂಶ ವಿಸ್ತರಣೆ ನಿಂತೈತಿ. ಆದ್ದರಿಂದ ಇದೊಂದು ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ನೋಡ್ರಿ, ಇದ್ರ ದಶಮಾಂಶ ವಿಸ್ತರಣೆ ನಿಂತಿಲ್ಲ, ಮುಂದೆ ಹೊಂಟದ, ಕಂಟಿನ್ಯೂ ಆಗಿ 333 ಅನ್ನೋದ ವಾಪಸ್ ಬಂದ ಕಂಟಿನ್ಯೂ ಆಗ್ತದ. ದಶಮಾಂಶ ವಿಸ್ತರಣೆ ನಿಂದಿರ್ಬೇಕ, ನಿಂತಿಲ್ಲ ಅಂದ್ರೆ ಪದೇ ಪದೇ ಬರ್ತಾ ಇರ್ಬೇಕ. ಇದನ್ನ ಯಾವ ರೀತಿ ಬರಿಬೋದು ಗೊತ್ತೇನ್ರ? 0.3 ಬಾರ್ ಅಂತ ಬರಿಬೇಕ. 3 ಬಾರ್ ಅಂತಂದ್ರ 3 ಪದೇ ಪದೇ ಬರಾಕತೈತಿ ಅಂದ್ರೆ ಕಂಟಿನ್ಯೂಸ್ಲಿ ಆಗ್ಲಿ ಇನ್ಫೈನೈಟ್ಲಿ ಹೊಂಟದ ಅಂತ. ಕ್ಲಿಯರ್? ಅನಂತದವರೆಗೆ ಚಲಿಸಾಕತೈತಿ ಅಂತ ಅರ್ಥ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, 2.25252525 ನಿಂತಿಲ್ಲ, ಆದ್ರ 25 ಅನ್ನೋದ ಪದೇ ಪದೇ ಬರಾಕತೈತಿ, ವಾಪಸ್ ಬರಾತೈತಿ, ರಿಅಕರಿಂಗ್ ಆಗತೈತಿ. ಆದ್ರಿಂದ 2.25 ಹೆಂಗ್ ಬರಿಬೋದು ನಾವು? 2.25 ಯಾವ್ದು ವಾಪಸ್ ಬರಾಕತೈತಿ? 25 ಅನ್ನೋದ ಪದೇ ಪದೇ ಬರಾತೈತಿ, ಆದ್ರಿಂದ ಅದಕ್ಕೆ ಬಾರ್ ಹಾಕ್ಬೇಕ. ಕ್ಲಿಯರ್? ಇದು ನೋಡ್ರಿ, ಇದೊಂದು ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ 1 2 3 1 2 3 1 2 3 ಅನ್ನೋದ ಪದೇ ಪದೇ ಬರಾಕತೈತಿ, ಆದ್ರಿಂದ 3.123 ಬಾರ್ ಹಾಕ್ಬೇಕ. ಕ್ಲಿಯರ್? ಭಾಗಲಬ್ಧ ಸಂಖ್ಯೆ ಅಂತಂದ್ರೇನೆ ಪಿ ಭಾಗಿಸು ಕ್ಯೂ ರೂಪದಲ್ಲಿರ್ಬೇಕ, ಪಿ ಕ್ಯೂಗಳ ಪೂರ್ಣಾಂಕಗಳಾಗಿರ್ಬೇಕ, ಕ್ಯೂ ಅನ್ನೋದು 0 ಆಗಿರ್ಬಾರ್ದ, ಮತ್ತ ಪಿ ಅಂಡ್ ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆ, ಕೋ ಪ್ರೈಮ್ ನಂಬರ್ಸ್ ಆಗಿರ್ಬೇಕು. ಕ್ಲಿಯರ್? ಅದ್ರ ಬಗ್ಗೆ ಗೊತ್ತಾ? ಆಲ್ರೆಡಿ ನಾವು 9th ಒಳಗೆ ಕಲ್ಕೊಂಡಿದ್ವಿ. ಒಂದು ಸಂಖ್ಯೆ ದಶಮಾಂಶ ವಿಸ್ತರಣೆ ಮಾಡಿದಾಗ ಆ ದಶಮಾಂಶ ವಿಸ್ತರಣೆ ನಿಂತಿತ್ತಂದ್ರ ಭಾಗಲಬ್ಧ ಸಂಖ್ಯೆ, ನಿಂತಿಲ್ಲ ಪದೇ ಪದೇ ಬರಾಕತೈತೆ ಅಂದ್ರು ಭಾಗಲಬ್ಧ ಸಂಖ್ಯೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ಇವಾಗ 5
2/5 ಇದು ಒಂದು ಭಾಗಲಬ್ಧ ಸಂಖ್ಯೆ. ಕ್ಲಿಯರ್? 2/5 ಒಂದು ಭಾಗಲಬ್ಧ ಸಂಖ್ಯೆ. ಇದು ದಶಮಾಂಶ ವಿಸ್ತರಣೆ ನಿಂತೇತೋ ಏನ ಆ ನಿಂತಿಲ್ಲ, ಅದು ಪದೇ ಪದೇ ಬರಾಕತ್ತೈತೋ ಅಂತ ಹೆಂಗ್ ಗುರ್ತಾ ಹಿಡಿಯೋದ? ಅದಕ್ಕ ಒಂದು ನಿಯಮ ಐತಿ. ಆ ನಿಯಮ ನೆಕ್ಸ್ಟ್ ನೋಡ್ರಿ ಇಲ್ಲ ನೋಡ್ರಿ. ಒಂದು ಭಾಗಲಬ್ಧ ಸಂಖ್ಯೆ ಪಿ ಭಾಗಿಸು ಕ್ಯೂ ಅನ್ನೋದು 0 ಆಗಿರಬಾರ್ದ. ಈ ಭಾಗಲಬ್ಧ ಸಂಖ್ಯೆನ ತಗೊಂಡ ಪಿ ಅನ್ನೋದ ಪೂರ್ಣಾಂಕಗಳಾಗಿರ್ಬೇಕ. ಪಿ ಬಿಲಾಂಗ್ಸ್ ಟು ಜಡ್ ಅಂದ್ರೆ ಇಂಟೀಜರ್. ಕ್ಲಿಯರ್? ಎಂ ಅಂಡ್ ಎನ್ ಆರ್ ಹೋಲ್ ನಂಬರ್ಸ್ ಆಗಿರ್ಬೇಕಂತ ಪಿ ಭಾಗಿಸು 2m ಇಂಟು 5n ರೂಪದಲ್ಲಿ ವ್ಯಕ್ತಪಡಿಸಬಹುದಾದರೆ ಆಗ ಭಾಗಲಬ್ಧ ಸಂಖ್ಯೆಯು ಅಂತ್ಯವಾಗುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುತ್ತದೆ. ಇಲ್ಲದಿದ್ದರೆ ಭಾಗಲಬ್ಧ ಸಂಖ್ಯೆಯ ಅಂತ್ಯವಾಗದ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುತ್ತದೆ. ಇದರ ಅರ್ಥ ಏನ್ ಗೊತ್ತೇನ್ರೋ? ಒಂದು ಭಾಗಲಬ್ಧ ಸಂಖ್ಯೆ ತಗೋತೇನೆ ನಾನು. ಏನಂತ ತಗೋತೇನೆ? 2/10 ಅಂತ ತಗೋತೇನೆ. ಇದೊಂದು ಭಾಗಲಬ್ಧ ಸಂಖ್ಯೆ, ಹೌದಾ? ನೆಕ್ಸ್ಟ್ ಇನ್ನೊಂದು ತಗೋತೇನೆ, 1/10 ಅಂತ ತಗೋತೇನೆ. ಇದರ ಅರ್ಥ ಇದೊಂದು ಭಾಗಲಬ್ಧ ಸಂಖ್ಯೆ. ಈ ಭಾಗಲಬ್ಧ ಸಂಖ್ಯೆಯನ್ನ ಛೇದದೊಳಗಿರೋ ಸಂಖ್ಯೆಯನ್ನ ಈ ರೂಪದೊಳಗೆ ಬರೆದಾಗ 2m ಇಂಟು 5n ರೂಪದೊಳಗೆ ಬರೆದಾಗ ಅಂದ್ರೆ ಹೆಂಗ್ ಬರೆಯೋದು? ಛೇದ ತಗೊಳ್ಳದ 2 ಸಮಸಂಖ್ಯೆ ಐತಿ, 2 ತಗೊಳ್ರಿ. 2 5 10 ಬೆಸ ಸಂಖ್ಯೆ ಬಂತ. 5 ಅನ್ನೋದು 5ರ ಬಗ್ಗೆ ಮಾತ್ರ ಐತಿ. 5 ಒಂದ್ಲೇ 5. 10ನ್ನ ಯಾವ ರೀತಿ ಬರಿಬಹುದು ನಾವು? 2/1. 2 ಅನ್ನೋದು 1 ಅದಾವ, 5 ಅನ್ನೋದು 1 ಐತಿ. ಇದನ್ನ ಯಾವ ರೀತಿ ಬರ್ತೀವಿ ನಾವು? 2m ಇಂಟು 5n. ನೋಡ್ರಿ, 1/10ನ್ನ ಯಾವ ರೀತಿ ಬರ್ತೀವಿ ನಾವು? 2/1 ಇಂಟು 5/1 ಅಂತ ಬರ್ತೀವಿ. ಈ ರೂಪದಾಗ ಬರ್ದೀವಿ. ಈ ರೂಪದೊಳಗೆ ಬರ್ದೀವಿ ಅಂತಂದ್ರ ಅಂತ್ಯವಾಗುವ ದಶಮಾಂಶ ವಿಸ್ತರಣೆ ಹೊಂದೈತಿ. ಇಲ್ಲ ಅಂದ್ರ ಆವರ್ತವಾಗುವ ದಶಮಾಂಶ ವಿಸ್ತರಣೆನ ಹೊಂದಿರ್ತದೆ. ಕ್ಲಿಯರ್? ಅಂತ್ಯವಾಗದ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಹೊಂದಿರ್ತದೆ. ಕ್ಲಿಯರ್? ಒಂದು ಭಾಗಲಬ್ಧ ಸಂಖ್ಯೆ ಕೊಟ್ಟಿರ್ತಾನ, ಅದ್ರ ಛೇದ ತಗೊಳ್ರಿ. ಆ ಛೇದ ತಗೊಂಡ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಿದಾಗ 2m ಇಂಟು 5n ರೂಪದೊಳಗೆ ಬರ್ಬೇಕ. ಬಂದಾಗ ಅದ್ ಬಂತಂದ್ರ ಅಂತ್ಯವಾಗುವ ಅಂತಂತಂದ್ರ ಆ ದಶಮಾಂಶ ವಿಸ್ತರಣೆ ನಿಲ್ಲತ್ತ, ಟರ್ಮಿನೇಟ್ ಆಗತ್ತ. ಆದ್ರೆ ಆ ರೂಪದೊಳಗೆ ಬರ್ಲಿಲ್ಲ ಅಂತಂದ್ರ ಪದೇ ಪದೇ ವಾಪಸ್ ಬರುತ್ತ, ರಿಅಕರಿಂಗ್ ಆಗತ್ತ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಒಂದು ಎಕ್ಸಾಂಪಲ್ ನೋಡೋಣ. ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡದೆ ಈ ಕೆಳಗಿನ ಭಾಗಲಬ್ಧ ಸಂಖ್ಯೆಗಳು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆ ಅಥವಾ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿವೆ ತಿಳಿಸಿ ಅಂತ ಹೇಳ್ಯಾನ. ನಾ ಫಸ್ಟ್ ಏನ್ ಹೇಳಿದೆ? ಛೇದ ತಗೊಳ್ರಿ. ಛೇದ ಎಷ್ಟು ಕೊಟ್ಟಾನ? 8 ಕೊಟ್ಟಾನ. 8 ತಗೊಳ್ಳೋಣ. ಸಮಸಂಖ್ಯೆ ಐತಿ, 2 ಅಂತ ಬರ್ಕೊಳ್ಳೋಣ. 2 4 8. ಮತ್ತು ಸಮಸಂಖ್ಯೆ ಬಂತ 2 2 4, 2 1 2. ಕ್ಲಿಯರ್? 8 ಅನ್ನ ಯಾವ ರೀತಿ ಬರಿಬಹುದು ನಾವು? 2/3 ಅಂತ ಬರಿಬಹುದು. ಹೌದಾ? ಇವಾಗ 3/8 ಅನ್ನ ಯಾವ ರೀತಿ ಬರ್ತೀವಿ ನಾವು? 2/3 ಅಂತ ಬರ್ದೀವಿ. 2/3 ಅನ್ನ ಇನ್ನೊಂದು ರೀತಿ ಬರಿಬಹುದು ನಾವು. 2/3 ಇಂಟು 5/0 ಅಂತ ಬರಿಬಹುದು. ಯಾಕಂದ್ರೆ 5ರ ಘಾತ 0 ಅಂದ್ರೆ 1. 2/3 ಇಂಟು 1 ಅಂದ್ರೆ 2/3ನ ಬರುತ್ತ. ಇದನ್ನ ಈ ರೂಪದಲ್ಲಿ ವ್ಯಕ್ತಪಡಿಸಬಹುದು. ಕ್ಲಿಯರ್? ಈ ರೂಪದಲ್ಲಿ ವ್ಯಕ್ತಪಡಿಸಿವ ಅಂತಂದ್ರೆ ಎಂತ ದಶಮಾಂಶ ವಿಸ್ತರಣೆ ಹೊಂದಿರ್ತದ? ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿರ್ತದ. ಯಾವ ರೂಪದಾಗ ಬರಿಬೇಕ? 2m ಇಂಟು 5n ರೂಪದೊಳಗೆ ಏನಾದ್ರು ನೀವು ದಶಮಾಂಶ ವಿಸ್ತರಣೆಯನ್ನ ವ್ಯಕ್ತಪಡಿಸಿದಿ ಅಂತಂದ್ರ ಆ ಭಿನ್ನ ರಾಶಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತದ. ಇಲ್ಲ ಅಂತಂದ್ರೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತದ, ಅಂತ್ಯಗೊಳ್ಳದೆ. ಅರ್ಥ ಆಗೈತೆ ಅನ್ಕೋತೇನೆ. ಇನ್ನೊಂದು 5/2 ಬಂದೈತಿ ನಮ್ಮ ಆನ್ಸರ್ ಒಳಗ. ಇದನ್ನ ಯಾವ ರೀತಿ ಬರಿಬಹುದು ನಾವು? 2/0 ಅಂತ ಬರಿಬಹುದು. ಯಾಕಂದ್ರೆ ಯಾವುದೇ ಸಂಖ್ಯೆ ಘಾತ 0 ಐತಂದ್ರೆ ಅದ್ರ ಬೆಲೆ 1 ಆಗಿರ್ತದ. ಕ್ಲಿಯರ್? ಇನ್ನೊಂದ್ಸಾರಿ ಹೇಳ್ತಾ ನೋಡ್ರಿ. 3ನ್ನ ಛೇದ ತಗೊಂಡ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಿದಾಗ 2/3 ಬಂತ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ 2/3 ಬಂತ. ಅದನ್ನ ಬರ್ಕೊಂಡೆ. ಅದ್ರ ಜೊತೆ 5/0 ಅಂತ ಬರೀಬಹುದು. ಇದ ಯಾವ ರೂಪದಾಗ ಐತಿ? 2m ಇಂಟು 5n ರೂಪದಾಗ ಐತಿ. ಆದ್ರಿಂದ ಈ ಭಿನ್ನ ರಾಶಿ ಎಂತ ದಶಮಾಂಶ ವಿಸ್ತರಣೆ ಹೊಂದದ? ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಕ್ಲಿಯರ್? ಒಂದ್ ವೇಳೆ 2m ಇಂಟು 5n ರೂಪದಾಗ ವ್ಯಕ್ತಪಡಿಸಕ್ ಆಗ್ಲಿಕ್ಕಂತಂದ್ರ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುತ್ತದೆ ಅಂತ ಮಾಡ್ತಿದ್ವಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕೇಳ್ಯಾನ. 13 ಡಿವೈಡೆಡ್ ಬೈ
3125 ಅಂತ ಕೊಟ್ಟಾನೆ. ಫಸ್ಟ್ ಛೇದ ತಗೊಳ್ಳೋಣ. 3125. ಕ್ಲಿಯರ್. ಇದು ಯಾವ ಮಗ್ಯಾಗ ಐತಿ? 5ರ ಮಗ್ಯಾಗ. ಯಾಕಂತಂದ್ರೆ ಬಿಡಿ ಸ್ಥಾನದೊಳಗ ಯೂನಿಟ್ ಪ್ಲೇಸ್ ಒಳಗ 5 ಅದ. 5 ತಗೊಳ್ಳೋಣ. 5 6 30, 5 6 30, 1 ಉಳಿತ 12 ಆತ, 5 2 10, 2 ಉಳಿತ 25 ಆತ, 5 5 25. ಕ್ಲಿಯರ್. ನೆಕ್ಸ್ಟ್ ಇದು 5ರ ಮಗ್ಯಾಗ ಐತಿ. 5 1 5, 1 ಉಳಿತ 12 ಆತ, 5 2 10, 2 ಉಳಿತ 25, 5 5 25. ನೆಕ್ಸ್ಟ್ 5 ತಗೊಳ್ಳೋಣ. 5 2 10, 2 ಉಳಿತ 25 ಆತ, 5 5 25. ನೆಕ್ಸ್ಟ್ 25 5ರ ಮಗ್ಯಾಗ ಐತಿ. 5 5 25, 5 1 5. 3125 3125 ಯಾವ ರೀತಿ ಬರಿಬೋದು ನಾವು? ಎಷ್ಟು 5 ಬಂದಾವ? ಎಷ್ಟು 5 ಬಂದಾವ? 5 ಬಂದಾವ. ಕ್ಲಿಯರ್. ನೋಡ್ರಿ ಇನ್ನೊಂದ್ಸರಿ ಇಲ್ಲಿ ಬರ್ತೀನಿ. 13 / 3100 into 25 ಬಂದದ. ಕ್ಲಿಯರ್. ಆ ಛೇದನ ಯಾವ ರೀತಿ ಎಷ್ಟು ಬಂದದ? ಆನ್ಸರ್ 5/5 ಬಂದದ. ಇದನ್ನ ಹೆಂಗ್ ಬರಿಬೋದು ನಾವ? ಇಂಟು 2/0 ಅಂತ ಬರಿಬೋದಲ್ಲ. 2/0 ಅಂದ್ರೆ 1, ಇದ್ರ ಬೆಲೆ 1/5, 5/5 ಗುಣಾಕಾರ 1 ಅಂದ್ರೆ 5/5 ಬರುತ್ತೆ. ಇದನ್ನ ಯಾವ ರೂಪದಾಗ ಬಂತ? ನನಗಿದ 5n into 2m ರೂಪದಾಗ ಬಂತ. ಹೆಂಗಾರ ಬರ್ಲಿ, ಅದ್ ಈ ಸೈಡ್ ಬರ್ಲಿ, ಇದು ಆ ಸೈಡ್ ಬರ್ಲಿ, ಆದ್ರೆ ಇದ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತದ. ಆದ್ದರಿಂದ ಈ ರೂಪದೊಳಗಿರೋದ್ರಿಂದ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಕ್ಲಿಯರ್. ಈ ರೂಪ ಬಂದಿದ್ದರಿಂದ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿದೆ. ಕ್ಲಿಯರ್. ಥರ್ಡ್ ಕ್ವಶನ್ ನೋಡ್ರಿ. ಏನ್ ಕೊಟ್ಟಾನ? 17/8 ಅಂತ ಕೊಟ್ಟಾನ. ಎಷ್ಟ? 17/8 ಅಂತ ಕೊಟ್ಟಾನ. ಫಸ್ಟ್ ಛೇದ ತಗೊಳ್ರಿ. 2 2 4 8, 2 2 4, 2 1 2. ಕ್ಲಿಯರ್. 8ನ್ನ 2/3 ಅಂತ ಬರಿಬಹುದು. 2 3 ಬಂದಾವ. ಹೌದಾ? ಇದ್ರ ಜೊತೆ ಏನು ಬರೆಯಂಗಿಲ್ಲ ಅಂತಂದ್ರೆ ಹೆಂಗ್ ಬರಿಬೇಕು ನಾವು? 5/0 ಅಂತ ಬರಿಬೇಕು. ಕ್ಲಿಯರ್. ನೋಡ್ರಿ 17/8, 8ನ್ನ ಯಾವ ರೀತಿ ಬರಿಬಹುದು ನಾವು? 2/3 into 5/0. ಇದನ್ನ 2m into 5n ರೂಪದಲ್ಲಿ ವ್ಯಕ್ತಪಡಿಸಬಹುದಾತ. ಆದ್ರಿಂದ ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್ ಏನ್ ಕೇಳ ನೋಡ್ರಿ. 64/455 ಅಂತ ಕೊಟ್ಟಾನ. ಫಸ್ಟ್ ಛೇದ ತಗೊಳ್ರಿ. ಛೇದ 5ರ ಮಗ್ಯಾಗ ಐತಿ. ಯಾಕಂದ್ರೆ ಬಿಡಿ ಸ್ಥಾನದೊಳಗ 5 ಐತಿ. 5 9 45, 5 1 5, 91 13ರ ಮಗ್ಯಾಗ ಐತಿ. 13 7 91, 7 1 7. ಕ್ಲಿಯರ್. 455 ಉತ್ತರ ಏನು ಬಂದದ? 5 ಅನ್ನೋದು 1 ಬಂದದ, 13 ಅನ್ನೋದು 1 ಬಂದದ, 7 ಅನ್ನೋದ 1 ಬಂದದ. ಕ್ಲಿಯರ್. ನೋಡ್ರಿ 64ನ್ನ 5 ಅನ್ನೋದು 1 ಅದ, 13 ಅನ್ನೋದು 1 ಅದ, 7 ಅನ್ನೋದ ಮತ್ತೊಂದದ. ಇದ 2m ಗುಣಾಕಾರ 5n ರೂಪದೊಳಗೆ ಬರ್ಲಿಲ್ಲ. ಯಾಕಂದ್ರೆ 13 ಬಂದದ, 7 1 ಬಂದದ. ಇವು 2 ನಂಬರ್ ಎಕ್ಸ್ಟ್ರಾ ಬಂದಾವ. ಆದ್ರಿಂದ ಆ ರೂಪದೊಳಗೆ ಇಲ್ಲ. ಆದ್ರಿಂದ ಇದು ಅಂತ್ಯಗೊಳ್ಳಂಗಿಲ್ಲ. ಇದು ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೇನೆ. ಯಾಕ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಅಂತ? ಇದ ಛೇದ 2m into 5n ರೂಪದೊಳಗಿಲ್ಲ. 5n ಅದ, 2m ರೂಪದ ಬರಿಬಹುದು. ಬಟ್ ಇವೆರಡು ನಂಬರ್ ಎಕ್ಸ್ಟ್ರಾ ಬಂದವಲ್ಲ. ಆದ್ದರಿಂದ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರ್ತದೆ.
ಇದೊಂದು ಭಾಗಲಬ್ಧ ಸಂಖ್ಯೆ ಹೌದಾ, ಆದ್ರೆ ಎಂತ ದಶಮಾಂಶ ವಿಸ್ತರಣೆ ಹೊಂದಿದೆ, ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿದೆ. ನೆಕ್ಸ್ಟ್ 15 ಭಾಗಿಸು 1600 ಕೊಟ್ಟಾನ. ಫಸ್ಟ್ ಛೇದ ತಗೊಳ್ರಿ. 1600 ಅಂತ ಸಮ ಸಂಖ್ಯೆ ಐತಿ. 2 ಎಂಟ್ಲೆ 16, 2 0 ಹಂಗ ಬರ್ಕೊಳ್ಳೋಣ. ನೆಕ್ಸ್ಟ್ 2 ಐತಿ, ಸಮ ಸಂಖ್ಯೆ ಐತಿ, 2 ತಗೊಳ್ರಿ. 2 4 8, 2 0 ಹಂಗ. 2 2 4, 2 0 ಹಂಗ. 2 1 2, 2 0 ಹಂಗ. ನೆಕ್ಸ್ಟ್ 2 5 10, 1 0 ಹಂಗ. 2 2 4, 2 2 4, 1 ಉಳಿತು 10 ಆತ. 2 5 10, 5 5 25, 5 1 5, 5 1 5. ಕ್ಲಿಯರ್. 1600 ಉತ್ತರ ಏನು ಬಂದದ? 2 ಎಷ್ಟು ಅದಾವ? 1 2 3 4 5 6. 2 1 over 6 ಅದಾವ. 2⁻6 ಇಂಟು 5 over 2 ಅದಾವ. 5⁻2. ಕ್ಲಿಯರ್. ನೋಡ್ರಿ, 15 ಭಾಗಿಸು 1600 ಉತ್ತರ ಏನೈತಿ? 2 ರ ಘಾತ 6 ಗುಣಾಕಾರ 5 ರ ಘಾತ 2 ಅದ. ಇದನ್ನ 2m ಇಂಟು 5n ರೂಪದಾಗಿರೋದ್ರಿಂದ ಇದನ್ನ ಹೆಂಗ್ ಏನಂತ ಅನ್ಬೋದು ನಾವ? ಇದು ಎಂತ ದಶಮಾಂಶ ವಿಸ್ತರಣೆ ಹೊಂದದ? ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೀನಿ. ಈಸಿ ಐತಿ. ಛೇದ ತಗೊಳ್ರಿ, ಅದನ್ನ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡ್ಕೊಳ್ರಿ. ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಿದಾಗ 2m ಇಂಟು 5n ರೂಪದೊಳಗೆ ಬಂತಂದ್ರೆ ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ, ಇಲ್ಲ ಅಂತಂದ್ರೆ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುತ್ತದೆ. ಕ್ಲಿಯರ್. ನೆಕ್ಸ್ಟ್ 29 ಭಾಗಿಸು 343 ಅಂತ ಬಂದದ. ಫಸ್ಟ್ ಛೇದ ತಗೊಳ್ರಿ. ಇದು 343 ಅನ್ನೋದು 7 ಮಗೆ ಆಗದ. 7 4 28, 7 4 28, 6 ಉಳಿತ 63 ಆತ. 7 9 63, 7 ಮಗೆ ಆಗದ. 7 7 49, 7 1 7. 343 7 ರ ಘಾತ 3 ಅಂತ ಬರಿಬಹುದು. ಬರ್ಕೊಳ್ರಿ. 29 ಭಾಗಿಸು 343 7 ರ ಘಾತ 3 ಅಂತ ಬರಿಬಹುದು. ಈಗ 2 ರ ಘಾತ m ಗುಣಾಕಾರ 5n 5 ರ ಘಾತ n ರೂಪದೊಳಗಿಲ್ಲ. ಆದ್ದರಿಂದ ಎಂತ ದಶಮಾಂಶ ವಿಸ್ತರಣೆ ಹೊಂದಿರ್ತದ? ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಹೊಂದಿರ್ತದೆ. ಆದ್ದರಿಂದ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಕ್ಲಿಯರ್. 5n ಇಂಟು 2m ರೂಪದೊಳಗಿತ್ತಂತಂದ್ರೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿರ್ತದ, ಇಲ್ಲ ಅಂತಂದ್ರೆ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಹೊಂದಿರ್ತದೆ. 6 ಪ್ರಾಬ್ಲಮ್ ನೋಡ್ರಿ. ಅವ ಕೊಟ್ಟಾನ 23 ಭಾಗಿಸು 2�3 ಇಂಟು 5⁻2 ಅಂತ ಕೊಟ್ಟಾನ. ಇದು ಆಲ್ರೆಡಿ 2 ರ ಘಾತ m ಗುಣಾಕಾರ 5 ರ ಘಾತ n ರೂಪದೊಳಗೈತಿ. ಆದ್ದರಿಂದ ಇಲ್ಲಿ ಬರೀರಿ ನೀವು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿರ್ತದೆ. ಯಾಕಪ್ಪ ಅಂತಂದ್ರೆ 2m ಇಂಟು 5n ರೂಪದೊಳಗೆ ಆಲ್ರೆಡಿ ಅವ ಕೊಟ್ಟಾನ. ಆದ್ದರಿಂದ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 7th ಕ್ವಶನ್. ಈ 7th ಕ್ವಶನ್ ಹೌದಾ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದೈತಿ? ಇಲ್ಲ. ಯಾಕಂದ್ರೆ 2m ಇಂಟು 5n ರೂಪದೊಳಗೆ ಐತಿ. ಆದ್ರ 7/5 ಇದೆ. ಇದು ಎಕ್ಸ್ಟ್ರಾ ಬಂದದ. ಇದು ಇರೋದ್ರಿಂದ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತದೆ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೇನೆ. ಇದು ಯಾಕೆ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದೈತಿ? ಇಲ್ಲೇ 7/5 ಅನ್ನೋದ ಎಕ್ಸ್ಟ್ರಾ ಬಂದದ. ಹೆಚ್ಚಿಗೆ ಬರಬಾರ್ದ. ಏನ್ ಬರ್ಬೇಕು? 2m ಇಂಟು 5n ಅಷ್ಟ ಬರ್ಬೇಕ. ಕ್ಲಿಯರ್. ಇದು ನೋಡ್ರಿ 15 6 ಭಾಗಿಸು 15 ನೀವ ಮಾಡ್ರಿ. ನೆಕ್ಸ್ಟ್ 35 ಭಾಗಿಸು 50 ನೀವ ಮಾಡ್ರಿ. 10th 7 ಭಾಗಿಸು 210 ನೀವ ಮಾಡ್ರಿ. ಅದೇನಾದ್ರೂ ಭಿನ್ನ ರಾಶಿ ಛೇದವನ್ನ ತಗೊಂಡ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಿದಾಗ 2m ಇಂಟು 5n ರೂಪದಾಗ ಬಂತಂದ್ರ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರುತ್ತೆ ಅಂತ ಬರೀರಿ. ಇಲ್ಲ ಅಂತಂದ್ರ ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿದೆ ಅಂತ ಬರಿಬೇಕು. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್
ಇವಿಷ್ಟು ಪ್ರಾಬ್ಲಮ್ಸ್ ನೀವು ಮಾಡಬೇಕು. ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಪಿ ಭಾಗಿಸು ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾಗದ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ. ಪಿ ಭಾಗಿಸು ಕ್ಯೂ ರೂಪದೊಳಗ ವ್ಯಕ್ತಪಡಿಸ ಆಗಿರ್ಬಾರ್ದ. ನೋಡ್ರಿ, √2, √3, √7, √5, ಇವೆಲ್ಲ ಅಭಾಗಲಬ್ಧ ಸಂಖ್ಯೆಗಳ. ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆಗಳು ಬಂದ್ರೆ ಅವಿಷ್ಟು ಅಭಾಗಲಬ್ಧ ಸಂಖ್ಯೆಗಳ ಜೊತೆಗೆ ಪೈ ಕೂಡ ಒಂದು ಅಭಾಗಲಬ್ಧ ಸಂಖ್ಯೆಗಳ. ರೂಟ್ ಒಳಗೆ ಯಾವ ಸಂಖ್ಯೆ ಬರ್ಬೇಕ? ಅವಿಭಾಜ್ಯ ಸಂಖ್ಯೆಗಳು ಬರ್ಬೇಕ. ಆಲ್ರೆಡಿ ನಾವು ಇದು ಹಿಂದಿನ ಕ್ಲಾಸ್ ಕಲ್ಕೊಂಡೇವಿ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಂತ ಕಲ್ಕೊಂಡೇವಿ. ಕ್ಲಿಯರ್? ರೂಟ್ ಒಳಗ ಅವಿಭಾಜ್ಯ ಸಂಖ್ಯೆ ಬಂದು ಅಂದ್ರ ಅಭಾಗಲಬ್ಧ ಸಂಖ್ಯೆ. ಕ್ಲಿಯರ್? ಅದನ್ನ ಬಿಟ್ಟು ಬಂದು ಅಂದ್ರೆ ಭಾಗಲಬ್ಧ ಆಗ್ತಾವ ನಮ್ಮ ಚಾನ್ಸ್ ಒಳಗ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಪಿ ಭಾಗಿಸು ಕ್ಯೂ ರೂಪದೊಳಗ ವ್ಯಕ್ತಪಡಿಸಕ್ ಆಗಿರ್ಬಾರ್ದು. ಈಗ ದಶಮಾಂಶ ವಿಸ್ತರಣೆ ಇದರೊಳಗೆ ಹೆಂಗಿರ್ತದ ನೋಡೋಣ. ದಶಮಾಂಶ ವಿಸ್ತರಣೆದೊಳಗ ನೋಡ್ರಿ, ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆಯು ಅಂತ್ಯರಹಿತ ಅಂತ್ಯ ಆಗಿರಬಾರ್ದ, ಆವರ್ತರಹಿತ ವಾಪಸ್ಸು ಬರಬಾರ್ದ. ಅದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಅಂದ್ರೆ ಇರ್ಯಾಷನಲ್ ನಂಬರ್ ಆಗಿರ್ತದೆ. ನೋಡ್ರಿ, ಇದ್ರ ದಶಮಾಂಶ ವಿಸ್ತರಣೆ ನಿಂತಿಲ್ಲ, ಆದ್ರೂ ಪದೇ ಪದೇ ಬರಾಕತ್ತಿಲ್ಲ. ನೋಡ್ರಿ, 1 2 2 5 2 5 3 2 6 5 8 5 4 5 ಈ ರೀತಿ ನಿಂತಿಲ್ಲ, ಕಂಟಿನ್ಯೂ ಹೊಂಟೈತಿ. ಜೊತೆಗೆ ವಾಪಸ್ಸು ಬರಾಕತ್ತಿಲ್ಲ. ಅಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆ ಯಾವ ರೀತಿ ಇರ್ತದ? ಅಂತ್ಯನೂಗೊಳ್ಳಂಗಿಲ್ಲ, ಅಂತ್ಯಗೊಂಡಿಲ್ಲ ಅಂದ್ರೆ ಆವರ್ತನೂ ಆಗಂಗಿಲ್ಲ, ವಾಪಸ್ಸು ಬರಂಗಿಲ್ಲ. ನೋಡ್ರಿ, ಇದು ಅಂತ್ಯನೂಗೊಂಡಿಲ್ಲ, ಅಂತ್ಯಗೊಂಡಿಲ್ಲ, ವಾಪಸ್ ಆಗೈತೆ ಚೆಕ್ ಮಾಡ್ರಿ, ವಾಪಸ್ಸು ಆಗಿಲ್ಲ, ವಾಪಸ್ಸು ಬಂದಿಲ್ಲ. ಆದ್ರಿಂದ ಇದೊಂದು ಅಭಾಗಲಬ್ಧ ಸಂಖ್ಯೆ. ನೋಡ್ರಿ, 1 2 3 6 5 1 2 5 6 9 8 7 4 5 3 ಪದೇ ಪದೇ ವಾಪಸ್ ಬಂದಿಲ್ಲ. ಆದ್ರಿಂದ ಇದೊಂದು ಅಭಾಗಲಬ್ಧ ಸಂಖ್ಯೆ. ಕ್ಲಿಯರ್? ಇದೊಂದು ನೋಡ್ರಿ, ಇದೊಂದು ಅಭಾಗಲಬ್ಧ ಸಂಖ್ಯೆ. ಯಾಕ? ಅಂತ್ಯನೂಗೊಂಡಿಲ್ಲ, ವಾಪಸ್ಸು ಬಂದಿಲ್ಲ, ರೀ ಅಕರಿಂಗ್ ಆಗಿಲ್ಲ. ಕ್ಲಿಯರ್? ಆದ್ದರಿಂದ ಇದೊಂದು ಇರ್ಯಾಷನಲ್ ನಂಬರ್, ಅಭಾಗಲಬ್ಧ ಸಂಖ್ಯೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆ ಹೆಂಗಿರ್ಬೇಕ? ಅಂತ್ಯಗೊಂಡಿರ್ಬೇಕ, ಮತ್ತ ಅಂತ್ಯಗೊಂಡಿಲ್ಲ ಅಂತಂದ್ರ ಆವರ್ತರ ಆಗಿರ್ಬೇಕ. ಯಾರ್ ಕಂಡೀಷನ್ ಅಲ್ಲಿ ಬರ್ಬೇಕ, ಅವಾಗ ಮಾತ್ರ ಅದೊಂದು ಭಾಗಲಬ್ಧ ಸಂಖ್ಯೆ ಅನ್ಬೋದು. ಅಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆ ಅಂತ್ಯನೂಗೊಂಡಿರ್ಬಾರ್ದ, ಆವರ್ತನೂ ಆಗಿರ್ಬಾರ್ದು. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಯಾವ ಸಂಖ್ಯೆ ಅಂತಂದ್ರ ವಾಸ್ತವ ಸಂಖ್ಯೆ. ವಾಸ್ತವ ಸಂಖ್ಯೆ ಅಂತಂದ್ರ ಭಾಗಲಬ್ಧ ಸಂಖ್ಯೆಗಳನ್ನು ಮತ್ತ ಅಭಾಗಲಬ್ಧ ಸಂಖ್ಯೆಗಳನ್ನ ಒಳಗೊಂಡಿರುವ ಸಂಖ್ಯೆಗಳಿಗೆ ವಾಸ್ತವ ಸಂಖ್ಯೆಗಳಂತ ಕರಿತೀವಿ. ಇದ್ರೊಳಗ ವಾಸ್ತವ ಸಂಖ್ಯೆಗಳಿಗೆ ಇಂಗ್ಲಿಷ್ ಒಳಗ ರಿಯಲ್ ನಂಬರ್ ಅಂತ ಕರಿತೀವಿ. ರಿಯಲ್ ನಂಬರ್ ಅಂತಂದ್ರ ದ ಸೆಟ್ ಆಫ್ ಇರ್ಯಾಷನಲ್ ನಂಬರ್ ಅಂಡ್ ರ್ಯಾಷನಲ್ ನಂಬರ್. ಅಂದ್ರ ವಾಸ್ತವ ಸಂಖ್ಯೆ ಅಂತಂದ್ರ ಭಾಗಲಬ್ಧ ಸಂಖ್ಯೆಗಳನ್ನ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ಒಳಗೊಂಡಿರುವ ಗಣ ವಾಸ್ತವ ಸಂಖ್ಯೆ ಆಗಿರ್ತದ. ಕ್ಲಿಯರ್? ವಾಸ್ತವ ಸಂಖ್ಯೆ ಒಳಗ ಎಲ್ಲಾ ಸಂಖ್ಯೆ ಬರ್ತಾವ. ಭಾಗಲಬ್ಧ ಸಂಖ್ಯೆನೂ ಬರ್ತದ, ಜೊತೆಗೆ ಅಭಾಗಲಬ್ಧ ಸಂಖ್ಯೆನೂ ಬರ್ತದ. ಉದಾಹರಣೆಗೆ √2, √3, √7, √5 5 3/5 2/5 0 5/5 7. ಕ್ಲಿಯರ್? ಇವು ಇಷ್ಟು ಭಾಗಲಬ್ಧ ಸಂಖ್ಯೆಗಳ. ಕ್ಲಿಯರ್? ಇವ ಅಭಾಗಲಬ್ಧ ಸಂಖ್ಯೆಗಳ. ಕ್ಲಿಯರ್? ಭಾಗಲಬ್ಧ ಸಂಖ್ಯೆನೂ ಇರ್ಬೇಕಾ, ಜೊತೆಗೆ ಅಭಾಗಲಬ್ಧ ಸಂಖ್ಯೆ ಇತ್ತಂತಂದ್ರ ರಿಯಲ್ ನಂಬರ್, ವಾಸ್ತವ ಸಂಖ್ಯೆಗಳಾಗಿರ್ತದ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಈ ಕ್ಲಾಸ್ ನಿಮಗೆ ಒಂದ್ ವೇಳೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನ ಎಂಡ್ ಮಾಡ್ತಾ ಇದ್ದೇನೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.